ಹಾಯ್ ಎಲ್ಲ ನನ್ನ ಬಂಧುಗಳಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಇವತ್ತು ಯುಗಾದಿ ಹಬ್ಬ ಹಿಂದೂಗಳಿಗೆ ಇದೆ ಹೊಸ ವರ್ಷ. ಗಿಡ ಮರಗಳು ಚಿಗುರಿ ಹಸಿರಾಗಿ ಕಂಗೊಳಿಸುತ್ತಿರುತ್ತವೆ. ಈ ಟೈಮಲ್ಲಿ ನೋಡಕ್ಕೆ ಒಂದು ಚಂದ. ಹಬ್ಬದಲ್ಲಿ ಮನೆಯ ಮುಂದೆ ರಂಗೋಲಿ ಹಾಕಿ, ತೋರಣಗಳನ್ನು ಕಟ್ಟಿ, ಎಣ್ಣೆ ಸ್ನಾನ ಎಲ್ಲ ಮಾಡಿಕೊಂಡು, ಹೊಸ ಬಟ್ಟೆಗಳನ್ನು ಧರಿಸ್ಕೊಂಡು, ಪೂಜೆಗಳನ್ನೆಲ್ಲ ಮಾಡಿಕೊಂಡು, ಇದೊಂಥರ ಗಂಡ್ಮಕ್ಳು ಹೆಣ್ಮಕ್ಳು ಅನ್ನಂಗಿಲ್ಲ. ಈ ಹಬ್ಬದಲ್ಲಿ ಗಂಡ್ಮಕ್ಳಿಗೂ ಸೇರುತ್ತೆ, ಹೆಣ್ಮಕ್ಳಿಗೂ ಸೇರುತ್ತೆ. ಈ ಹಬ್ಬ ಎಲ್ಲರಿಗೂ ಸಹ ಅನ್ವಯಿಸುತ್ತೆ. ಈ ಹಬ್ಬನ ಹಿಂದೂಗಳು ಪುಣ್ಯ ಮಾಡಿರ್ಬೇಕು, ಹಿಂದೂ ಆಗ್ಬಿಟ್ಟಕ್ಕೆ ಮಾತ್ರ ಇಂಥ ಹಬ್ಬಗಳನ್ನ ನಾವು ಆಚರಿಸ್ಕೊಳ್ಳೋಕೆ. ನಮ್ಮನೇಲೂ ಸಹ ಇದೇ ಥರ ಪೂಜೆ. ಬೆಳಗ್ಗೆ ಬೇಗನೆ ಎದ್ದು ರಂಗೋಲಿಯನ್ನೆಲ್ಲ ಹಾಕಿ, ಸ್ನಾನಗಳನ್ನು ಮಾಡಿಕೊಂಡು, ಸ್ಟವ್ನೆಲ್ಲ ಒರೆಸ್ಕೊಂಡು, ಕುಂಕುಮನೆಲ್ಲ ಇಟ್ಟು, ಹೂವು ಇಟ್ಟು ಪೂಜೆ ಮಾಡಿಕೊಂಡು, ಈ ಹಬ್ಬದ ಸ್ಪೆಷಲ್ಲೇ ಒಬ್ಬಟ್ಟಲ್ವಾ. ಒಬ್ಬಟ್ಟನ್ನ ನಾನು ರೆಡಿ ಮಾಡ್ಕೊಳ್ಳೋಕ್ಕೋಸ್ಕರ ಬೇಳೆನೆಲ್ಲ ತೊಳೆದು ಬೇಯಿಸೋಕ್ಕೆ ಹಾಕ್ಕೊಂಡು, ಈ ಪೂಜೆ ಎಲ್ಲ ನಾನು ಒಬ್ಬಳೇ ಅಂತೂ ಮನೇಲಿ ಮಾಡೋಕ್ಕಾಗೋದಿಲ್ಲ. ನಮ್ಮ ಮನೇಲಿ ನನ್ನ ಮಗ, ನಮ್ಮ ಯಜಮಾನ್ರು ಎಲ್ಲರೂ ಸಹ ಸಪೋರ್ಟ್ ಮಾಡಿದ್ರು. ಅವರು ತರಕಾರಿಗಳು ಅದು ಇದು ಅಂತ ಹೆಚ್ಚಿಕೊಟ್ರು. ನನ್ನ ಮಗ ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದ. ನಾನು ಬೇಳೆನೆಲ್ಲ ಬೇಯಿಸಕ್ಕೆ ಹಾಕ್ಕೊಂಡು, ಆಮೇಲೆ ಕೋಸಂಬರಿಗೆ ಮತ್ತು ವಡೆಗೆ ಎಲ್ಲನ ಕಾಳುಗಳನ್ನ ನೆನಕ್ಕಿದ್ದೀನಿ. ನೀರು ಕುದಿ ಬಂದ ತಕ್ಷಣ ಬೇಳೆ ಹಾಕ್ಕೊಂಡು, ಬೇಳೆ ಬೇಯಕ್ಕೆ ಹಾಕ್ಕೊಂಡು, ಅದನ್ನು ಸೋಸ್ಕೊಂಡಿದ್ದೀನಿ. ಬೇಳೆ ಒಬ್ಬಟ್ಟು ಮಾಡತಕ್ಕ ಖಾರ ಏನು ಟಚ್ಚೇ ಮಾಡೋಂಗಿಲ್ಲ. ಖಾರ ಇದು ಈರುಳ್ಳಿ ಬೆಳ್ಳುಳ್ಳಿ ಇಂಥವೆಲ್ಲ ಸೋಕ್ಬಿಟ್ರೆ ಒಬ್ಬಟ್ಟು ಬರೋದೇ ಇಲ್ಲ, ಕಿತ್ತೋಗ್ಬಿಡ್ತವೆ. ಅದರಿಂದ ಬೆಳಗ್ಗೆ ಎದ್ದು ಫಸ್ಟೇ ನಾನು ಒಬ್ಬಟ್ಟನ್ನ ರೆಡಿ ಮಾಡಿಕೊಂಡೆ. ಒಬ್ಬಟ್ಟೆಲ್ಲ ಮಾಡಿಕೊಂಡು ನೋಡಿ, ನಮ್ಮ ಮನೆಯವರು ಇದನ್ನ ತಂದಿದ್ದಾರೆ. ತೋರಣ ಎಲ್ಲ ಕಟ್ಟಬೇಕು. ನನ್ನ ಮಗ ದೇವ್ರ ಮನೆ ಎಲ್ಲ ರೆಡಿ ಮಾಡ್ಕೊತಾವನಿ. ಫುಲ್ ಎಲ್ಲ ಅವಂದೇ ಕ್ಲೀನಿಂಗು. ಕ್ಲೀನ್ ಮಾಡಿಕೊಂಡು ಪಾಪ ಎಲ್ಲ ಅವನೇ ಮಾಡ್ತಾವ. ಪೂಜೆದೆಲ್ಲ ಅವನದೇ ರೆಡಿ ಮಾಡ್ತಾ ಇರೋದು. ನಾನು ಬೇಳೆ ಬೇಯಿದ ತಕ್ಷಣ ಬೇಳೆನ ಒಬ್ಬಟ್ಟಿಗೋಸ್ಕರ ರುಬ್ಬಕ್ಕೆ ಹಾಕಿದ್ದೀನಿ. ರುಬ್ಬಿ ಎಲ್ಲ ಹೂರ್ಣ ರೆಡಿ ಮಾಡ್ಕೊಂಡು ಆದಮೇಲೆ ನಾನು ಒಬ್ಬಟ್ಟನ್ನ ತಟ್ಟಕ್ಕೆ ರೆಡಿ ಮಾಡಿಕೊಂಡೆ. ಈಗ ಸದ್ಯಕ್ಕೆ ಒಬ್ಬಟ್ಟು ಒಂದು 10 ಮಾಡಿಕೊಂಡು ಸೈಡಿಗೆ ಎತ್ತಿಕೊಂಡ್ರೆ ಆಮೇಲೆ ಬೇಕಾದ್ರೆ ಖಾರ ಮಾಡ್ಕೊಂಡು ಆಮೇಲೆ ಬೇಕಾದ್ರೆ ನೋಡ್ಕೊಳ್ಳೋಣ ಸಂಜೆ ಮೇಲೆ ಅಂದ್ಬಿಟ್ಟು ಒಂದು 10 ಒಬ್ಬಟ್ಟನ್ನ ಮಾಡಿಕೊಂಡೆ. ನಮ್ಮ ಯಜಮಾನ್ರು ಸಹ ಒಬ್ಬಟ್ಟು ಬೇಯಿಸಕ್ಕೆ ಬಂದರು. ಹೆಂಗೋ ಬೇಗ ನಾನು ತೊಟ್ಕೊಟ್ಟೆ. ಪಾಪ ಅವರು ಬೇಯಿಸ್ಕೊಂಡ್ರು. ಸದ್ಯ ನೋಡಿ, ಖಾರ ಎಲ್ಲೂ ಸೋಗಿಸ್ತಾ ಇರೋದ್ರಿಂದ ಎಲ್ಲೂ ಕಿತ್ತೋಗ್ಲಿಲ್ಲ ಒಂದು ಒಬ್ಬಟ್ಟು ಸಹ. ಅಷ್ಟು ನೀಟಾಗಿ ಬಂತು. ನೀವು ಕೂಡ ಅಷ್ಟೇ ಒಬ್ಬಟ್ಟು ಮಾಡಬೇಕಾದ್ರೆ ಖಾರಗಳನ್ನ ಏನು ಮಾಡ್ಕೋಬೇಡಿ. ಫಸ್ಟೇ ಸಿಹಿ ಮಾಡ್ಕೊಂಡ್ರೆ ಸರಿ. ನಾವು ಅದರಿಂದ ಫಸ್ಟೇ ಒಬ್ಬಟ್ಟನ್ನೆಲ್ಲ ತಟ್ಕೊಂಡ್ವಿ. ಆಮೇಲೆ ನಾವು ಖಾರನ ಸ್ಟಾರ್ಟ್ ಮಾಡಿದ್ದು. ಅದಕ್ಕೆ ನಾನು ಬೆಳಗ್ಗೆ ಬೇಗ ಎದ್ದು ಫಸ್ಟೇ ಬೇಳೆ ಬೇಯಕ್ಕೆ ಹಾಕಿದ್ದು. ನಾನು ಒಬ್ಬಟ್ಟು ಮಾಡ್ಕೊಂಬಿಡೋಣ ಫಸ್ಟು, ಯಾಕೆ ಸುಮ್ಮನೆ ಖಾರ ಎಲ್ಲ ಮಾಡ್ಕೊಂಡ್ರೆ ಒಬ್ಬಟ್ಟು ಹಾಳಾಗ್ಬಿಡ್ತವೆ ಅಂದ್ಬಿಟ್ಟು ಫಸ್ಟೇ ನಾನು ಒಬ್ಬಟ್ಟನ್ನ ಬೇಯಿಸಕ್ಕೆ ಹಾಕ್ಕೊಂಡಿದ್ದು. ಮಾತ್ರ ಇವತ್ತು ಈ ಸರಿ ಸಖತ್ತಾಗಿ ಬಂತು ಒಬ್ಬಟ್ಟು. ನನಗೂ ತುಂಬ ಖುಷಿ ಆಯಿತು. ತುಂಬ ಚೆನ್ನಾಗಿ ಬಂತು. ನೋಡಿ, ನಮ್ಮ ಮನೆಯವರು ಬೇಯಿಸ್ತಾ ಇದ್ದಾರೆ, ನಾನು ತೊಟ್ತಾ ಇದ್ದೀನಿ ಒಬ್ಬಟ್ಟ. ನನ್ನ ಮಗ ಪಾಪ ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ನ, ದೀಪ ಎಲ್ಲ ಹಚ್ಚಕ್ಕೆ.
ತೋರಣದಿಂದ ಹಿಡ್ದು ಪೂಜೆಯಿಂದ ಹಿಡ್ದು ಎಲ್ಲ ನನ್ನ ಮಗಂದೇ ಈ ಸರಿ ಪಾಪ ಎಲ್ಲ ಅವನೇ ಮಾಡಿರೋದು. ಚೆನ್ನಾಗಿ ಪೂಜೆ ಮಾಡಿದ್ನ. ಆಮೇಲೆ ಎಲ್ಲ ರೆಡಿ ಮಾಡಿಕೊಂಡು ಅಡುಗೆ ಎಲ್ಲ ಮಾಡ್ಕೊಂಡ್ವಿ. ಕೋಸಂಬರಿ, ತರಕಾರಿ ಪಲ್ಯ, ಅನ್ನ ಸಾಂಬಾರು, ವಡೆ, ಹಪ್ಳ ಇವೆಲ್ಲ ಮಾಡಿದ್ವಿ. ದೇವ್ರಿಗೆ ಇಟ್ಟು ನೈವೇದ್ಯನೂ ಮಾಡ್ಕೊಂಡ್ವಿ. ಆಮೇಲೆ ಫಸ್ಟ್ ಊಟಕ್ಕೆ ಕೂತ್ಕೊಬೇಕಲ್ವ, ಪೂಜೆ ಎಲ್ಲ ಆದಮೇಲೆ ಮೇನ್ ಅದೇ ಅಲ್ವಾ ಹಬ್ಬ ಅಂದರೆ. ಊಟಕ್ಕೆ ಚೆನ್ನಾಗಿ ಊಟ ಮಾಡೋದು. ನನ್ನ ಮಗ 4 ಕಡೆಗೂ 4 ಎಲೆ ಹಾಕ್ಬಿಟ್ಟು ಫಸ್ಟ್ ಬಿಡ್ಸೋಣ ಕಣಮ್ಮ, ಆಮೇಲೆ ಕೂರ್ಸೋಣ ಎಲ್ಲನೂ. ನನ್ನ ಅಜ್ಜಿನೂ ಅಪ್ಪನೂ ಎಲ್ಲ ಕೂರ್ಸೋಣ, ಫಸ್ಟ್ ಬಿಡ್ಸೋಣ ಅಂತ ಅನ್ನ. ಅದಕ್ಕೋಸ್ಕರ ಫಸ್ಟ್ ಎಲ್ಲಾನು ಬಿಡಿಸ್ತಾ ಇದೀವಿ ನೋಡಿ. ಉಪ್ಪು, ಉಪ್ಪಿನಕಾಯಿ, ಕೋಸಂಬರಿ, ಕಾಳು ಪಲ್ಯ, ಆಮೇಲೆ ವಡೆ ತಂದ್ವಿ. ಆಮೇಲೆ ಒಬ್ಬಟ್ಟು, ವಡೆ ಮತ್ತು ಹಪ್ಳ, ಒಬ್ಬಟ್ಟು. ಬಿಡಿಸೋದ್ರಲ್ಲಿ ನನ್ನ ಮಗ ನನ್ನ ಎಲೆಗೆ ಪಲ್ಯನೇ ಹಾಕಿರ್ಲಿಲ್ಲ. ಕೇಳಿದ್ರೆ ಯಾಕೋ ನನಗೆ ಹಾಕಿಲ್ಲ ಅಂದರೆ, ಮಗು ತಿಂದ್ಬಿಟ್ಟು ಸುಳ್ಳು ಹೇಳ್ಬೇಡ ಕಣಮ್ಮ, ಹಾಕಿದ್ದೆ ನಾನು ಅಂತ ನನಗೆ ಹೇಳ್ತಾನೆ. ಅನ್ನ ಸಾಂಬಾರು, ಒಬ್ಬಟ್ಟು ಸಾಂಬಾರು, ಇಷ್ಟೇ ಹಬ್ಬದ ಊಟ. ಒಟ್ಟು ನಮ್ಮ ಮನೇಲಿ 11:15 ಸ್ಟಾರ್ಟ್ ಆಯಿತು. ತಿಂಡಿ ಗಿಂಡಿ ಅಂತ ಏನು ಮಾಡೋಕ್ಕೆ ಕೂತ್ಕೊಳ್ಳಿಲ್ಲ. ಡೈರೆಕ್ಟ್ ಅಡುಗೆನೇ ಮಾಡಿಬಿಟ್ವು. ಪೂಜೆಗೆ ಎಲ್ಲ ಇದು ಮಾಡಿಕೊಂಡು ದೇವ್ರಿಗೂ ಪೂಜೆ ಪ್ರಸಾದ ಇಟ್ಬಿಟ್ಟು ಪೂಜೆ ಮಾಡ್ಕೊಂಡು ನಮಗೂ ಊಟ ಎಲ್ಲ ಬಡಿಸ್ಕೊಂಡು ನಾವೂ ಸಹ ಊಟಕ್ಕೆ ಕೂತ್ಕೊಂಡ್ವಿ. ನನ್ನ ಮಗ ಬೈತಾವನೆ, ತುಪ್ಪ ಹಾಕ್ಬೇಡ ಕಣಮ್ಮ, ನಾನು ತಿನ್ನಲ್ಲ, ನನಗೆ ಹಾಕ್ಬೇಡ ಅಂದ್ರೆ ಕೇಳಲ್ಲ ಅಂತ. ಅವನಿಗೆ ತುಪ್ಪ ಹಾಕೊಂಡ್ರೆ ಆಗೋದಿಲ್ಲ, ಯಾವುದಕ್ಕೂ ಹಾಕಂಗಿಲ್ಲ ತುಪ್ಪ. ನಾವು ಬೈದು ತಿನ್ನಿಸ್ಬೇಕು ತುಪ್ಪನ. ಎಲ್ಲ ರೆಡಿ ಆಯಿತು, ಊಟಕ್ಕೆ ಕೂತ್ಕೊಂಡು ಊಟ ಮಾಡಿದ್ವಿ. ಯುಗಾದಿ ಹಬ್ಬದ ಸ್ಪೆಷಲ್ ಮುಗೀತು. ದೇವ್ರು ಎಲ್ಲರಿಗೂ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ.